ಬಿಜೆಪಿ ಪಕ್ಷದ ಕೃಪಾ ಕಟಾಕ್ಷದಿಂದ ತಾಲೂಕಿನ ಹಲವೆಡೆಗಳಲ್ಲಿ ಅಕ್ರಮ ಚಟುವಟಿಕೆಗಳು ರಾಜಾರೋಷವಾಗಿ ನಡೆಯುತ್ತಾ ಇದೆ ಅಂತ ಮಾಜಿ ಸಚಿವ ಬಿ ರಮಾನಾಥ್ ರೈ ವ್ಯಂಗ್ಯವಾಡಿದ್ದಾರೆ. ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಬೆಳಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಧಿಕಾರಶಾಹಿ ವ್ಯವಸ್ಥೆಯ ಬೆಂಬಲದಿಂದ ಜುಗಾರಿಕಟ್ಟೆಗಳು ಅಕ್ರಮ ಮರಳುಗಾರಿಕೆ ನಡೆಯುತ್ತಾ ಇದ್ದು ಕಾರ್ಯಾಚರಿಸುತ್ತಾ ಇದ್ದು ಬಡ ವರ್ಗದವರ ಪಾಲಿಗೆ ಶಾಪವಾಗಿದೆ ಅಂತ ಹೇಳಿದ್ರು. ಕಡೇಶ್ವಾಲ್ಯದ ಆರಿಕಲ್ ಪರಿಸರದಲ್ಲಿ ಅಧಿಕೃತ ಮರಳುಗಾರಿಕೆ ನಡೆಯುತ್ತಾ ಇದ್ದು ಹತ್ತಿರದ ಜಡ್ತಿಲ ಹಾಗೂ ಶೇರಾದಲ್ಲಿ ಅಕ್ರಮ ಮರಳು ದಂಧೆ ನಡೆಯುತ್ತಾ ಇದೆ. ಈ ಬಗ್ಗೆ ಮಾಹಿತಿ ಇದ್ರೂ ನಿಯಂತ್ರಿಸಬೇಕಾದ ಪೊಲೀಸ್ ಇಲಾಖೆ ಹಾಗೂ ಗಣಿ ಇಲಾಖೆಯ ಅಧಿಕಾರಿಗಳು ಮೌನವಾಗಿದ್ದಾರೆ ಅಂತ ರೈ ಆರೋಪಿಸಿದ್ರು. ಕನ್ಯಾನ ಸಹಿತ ಕೆಲವು ಜಮೀನುಗಳ ಮಣ್ಣಿಗೆ ಭಾರಿ ಬೇಡಿಕೆ ಇದ್ದು ಸಿಮೆಂಟ್ ಕಂಪನಿಗಳಿಗೆ ಸರಬರಾಜಾಗ್ತಾ ಇದೆ. ಇಂತಹ ಕಡೆಗಳಲ್ಲಿ ಆ ಮಣ್ಣಿನಲ್ಲಿರುವ ವಿಶೇಷತೆಗಳ ಬಗ್ಗೆ ವೈಜ್ಞಾನಿಕ ಪರೀಕ್ಷೆ ನಡೆಸುವ ನಿಟ್ಟಿನಲ್ಲಿ ಗಣಿ ಅಧಿಕಾರಿಗಳು ಗಮನ ಹರಿಸಬೇಕು ಅಂತ ಒತ್ತಾಯಿಸಿದ್ರು. ಮೆಲ್ಕಾರ್, ಬಿಸಿ ರೋಡ್, ಕೈಕಂಬ, ಬಂಟ್ವಾಳ ಬೈಪಾಸ್, ಪುಂಜಾಲಕಟ್ಟೆಯಲ್ಲಿ ಅಕ್ರಮ ಜುಗಾರಿಕಟ್ಟೆಗಳಿದ್ದು ಅವುಗಳನ್ನು ನಿಯಂತ್ರಿಸಲು ಪೊಲೀಸರು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ವಿಧಾನ ಪರಿಷತ್ ಚುನಾವಣೆ ಕುರಿತಾಗಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅವರು, ನಮ್ಮ ಅಭ್ಯರ್ಥಿ ಗೆಲುವಿನಲ್ಲಿ ಯಾವುದೇ ಸಂಶಯ ಇಲ್ಲ. ಪಕ್ಷೇತರ ಅಭ್ಯರ್ಥಿ ಗೆದ್ದ ಉದಾಹರಣೆಯೂ ಇಲ್ಲ. ಹೀಗಾಗಿ ಅವರಲ್ಲಿ ಒಬ್ರು, ನಮ್ಮಲ್ಲಿ ಒಬ್ರು ಗೆಲ್ಲುವುದು ಸಾಧಿಸುವುದು ಖಚಿತ ಅಂತ ಹೇಳಿದ್ರು. ಪುರಸಭಾ ಅಧ್ಯಕ್ಷ ಮೊಹಮ್ಮದ್ ಶರೀಫ್, ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುದೀಪ್ ಶೆಟ್ಟಿ, ನಿಕಟಪೂರ್ವ ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ, ಎಪಿಎಂಸಿ ಮಾಜಿ ಅಧ್ಯಕ್ಷ ಪದ್ಮನಾಭ ರೈ, ತಾಲೂಕು ಪಂಚಾಯತ್ ನಿಕಟಪೂರ್ವ ಉಪಾಧ್ಯಕ್ಷ ಅಬ್ಬಾಸ್ ಸಲಿ ಮೊದಲಾದವರು ಉಪಸ್ಥಿತರಿದ್ದರು. ಅಧಿಕಾರಶಾಹಿ ಪಕ್ಷದ ಕೃಪಾ ಕಟಾಕ್ಷದಿಂದ ಅದು ಮತ್ತೆ ಪ್ರಾರಂಭವಾಗಿ ಜನಸಾಮಾನ್ಯರಿಗೆ ಇದರ ತೊಂದರೆ ಆಗ್ತಕ್ಕಂಥದ್ದು ತಮ್ಮ ಗಮನಕ್ಕೆ ತರಲು ಇಷ್ಟಪಡ್ತಾರೆ. ಮರಳುಗಾರಿಕೆ ಇದು ಮೊದಲಿಂದ ಇಲ್ಲ ಅಂತ ನಾವು ಹೇಳ್ತೇವೆ, ಆದರೆ ಇತ್ತೀಚಿನ ದಿವಸಗಳಲ್ಲಿ ರಾಜಾರೋಷವಾಗಿ ಈಗ ಪ್ರಕಾಶ್ ಶೆಟ್ಟರು ಹೇಳ್ಬೋದು, ಅವರು ಪರ್ಮಿಟ್ ಪಡೆದದ್ದು, ಆದರೆ ಅದು ಕೂಡ ಅಪಪ್ರಚಾರಗಳನ್ನು ಬಹಳ ವ್ಯವಸ್ಥಿತವಾಗಿ ಮಾಡಿದ್ರು. ಇವತ್ತು ಮರಳುಗಾರಿಕೆ, ಅಕ್ರಮ ಮರಳುಗಾರಿಕೆ ಬಹುಶಃ ನಮ್ಮ ಕಡೇಶ್ವಾಲದಲ್ಲಿ ಮುಖ್ಯವಾಗಿ ಒಬ್ಬರಿಗೆ ಇದು ಪರವಾನಗಿ ಆಗಿದೆ. ಅವರು ಪರವಾನಗಿ ಜಾಗದಲ್ಲಿ ತೆಗಿದ್ದಾರೆ, ಪರವಾನಗಿ ಇಲ್ಲದ ಜಾಗದಲ್ಲಿ ಕೂಡ ತೆಗಿತಾರೆ. ಅದು ಅಕ್ರಮ. ಕಡೇಶ್ವಾಲೆ ಅವರು ಆರಿಕಲ್ಲು ಪ್ರದೇಶದಲ್ಲಿ ಅವರು ಅಧಿಕೃತವಾಗಿ ತೆಗೀತಿದ್ದಾರೆ. ಜಡ್ತಿಲ್ಲ, ಸೇರ ಆ ಭಾಗದಲ್ಲಿ ಅವರು ಅನಧಿಕೃತವಾಗಿ ತೆಗಿತಾರೆ. ಇದಕ್ಕೆ ಯಾವ ಪೊಲೀಸ್ ಆಗಲಿ, ಯಾವ ಇಲಾಖೆ, ಯಾಕಂದ್ರೆ ಅವರಿಗೆ ಬಿಜೆಪಿಯ ಕೃಪಾ ಕಟಾಕ್ಷ ಇದೆ. ಆದ್ದರಿಂದಾಗಿ ಬಿಜೆಪಿ ಪಕ್ಷದ ಕೃಪಾ ಕಟಾಕ್ಷ ಇರೋದ್ರಿಂದಾಗಿ ಯಾರು ಒಂದ್ಸರಿ ಅಧಿಕೃತವಾಗಿ ನನ್ನ ಪತ್ರಿಕೆಯಲ್ಲಿ ನಾನು ಒಂದ್ಸರಿ ಹೇಳಿದ್ದೆ. ಯಾಕೆಂತ ಹೇಳಿದ್ರೆ, ನೀವು ಆ ಕಡೆ ಹೋಗ್ಬಾರ್ದು ಅಂತ ಹೇಳುವಂಥದ್ದು. ಈಗ ಇಲ್ಲಿಯ ಮಣ್ಣು ಯಾವುದೋ ಒಂದು ಸಿಮೆಂಟ್ ಕಂಪನಿಗೆ, ಕೆಲವು ಕಂಪನಿಗೆ ಹೋಗ್ತಾನೆ, ಅದರಲ್ಲಿ ಏನಾದರೂ ಅಧಿಕೃತವಾದಂಥ ಅಂಶ ಇಲ್ಲದೆ ಬರೀ ಮಣ್ಣನ್ನು ತಗೊಂಡು ಹೋಗ್ತಕ್ಕಂಥದ್ದು ಸಾಧ್ಯ ಇಲ್ಲ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂಥ ವೈಜ್ಞಾನಿಕವಾಗಿ ಅದರಲ್ಲಿ ಯಾವ ಅಂಶ ಇದೆ ಅನ್ನೋದನ್ನು ಪತ್ತೆ ಮಾಡಿ ಇದನ್ನು ಕೂಡ ನಿಲ್ಲಿಸ್ತಕ್ಕಂಥದ್ದು ಮಾಡಬೇಕು. ಇವಾಗ ಕನ್ಯಾನ ಭಾಗ, ಅದು ಕನ್ಯಾದಲ್ಲಿ ಈಗ ಬಾಕ್ಸೈಟ್ ಅನ್ನ ನಿರಂತರವಾಗಿ, ನಾನು ಕಳೆದ ಸಾರಿ ಹೇಳಿದ್ದೆ, 1 ಎಕರೆ ಜಾಗದಲ್ಲಿ ಸಾವಿರಾರು ಕೋಟಿಗೆ ಸಂಬಂಧಪಟ್ಟಂತ ಮಣ್ಣು ಹೋಗಿರ್ತಕ್ಕಂಥ